ಸಮತಾ ಸೈನಿಕ ದಳ ಮತ್ತು ದಲಿತ ಸಂಘಟನೆಗಳ ಎಲ್ಲ ಸಂಘಟನೆಗಳ ಪರವಾಗಿ ಈ ಕೃತ್ಯವನ್ನ ನಾವು ತೀವ್ರವಾಗಿ ಖಂಡಿಸ್ತಾ ಇದೀವಿ. ಹಿಂದೂಗಳ ಹಬ್ಬಗಳನ್ನ ಮಾಡಬಾರದು. ಗೃಹ ಸಚಿವರೇ ಕಟ್ಟೆಚ್ಚರವನ್ನ ಕೊಟ್ಟು ಅಂತ ಕಿಡಿಗೇಡಿಗಳನ್ನ, ಇದು ಇಡೀ ದೇಶದ ಸಮಸ್ಯೆ, ಒಂದು ರಾಜ್ಯದಲ್ಲ, ಒಂದು ಊರಿಂದಲ್ಲ, ಕಟ್ಟಾಜ್ಞೆಯನ್ನ ಅವರು ಅನುಸರಿಸಬೇಕು ಅಂತೇಳಿ ಈ ಮೂಲಕ ಒತ್ತಾಯ ಮಾಡ್ತಾರೆ. ನಾಗಮಂಗಲದಲ್ಲಿ ಗಣೇಶನ ವಿಸರ್ಜನೆಯ ಮೆರವಣಿಗೆ ಹೋಗ್ಬೇಕಾದ್ರೆ ಕಿಡಿಗೇಡಿಗಳು ಆ ಮೆರವಣಿಗೆಯ ಮೇಲೆ ಕಲ್ಲು ತೂರಾಟ ಮಾಡಿ ಇವತ್ತು ಅದು ಕೋಮು ಗಲಭೆ ಆಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ, ಸಮತಾ ಸೈನಿಕ ದಳ ಮತ್ತು ದಲಿತ ಸಂಘಟನೆಗಳ ಎಲ್ಲ ಸಂಘಟನೆಗಳ ಪರವಾಗಿ ಈ ಕೃತ್ಯವನ್ನ ನಾವು ತೀವ್ರವಾಗಿ ಖಂಡಿಸ್ತಾ ಇದೀವಿ. ಯಾರು ತಪ್ಪು ಮಾಡಿದಾರೋ ಆ ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗಲೇಬೇಕು. ಇದೊಂದು ಕೆಟ್ಟ ಸಂದೇಶವನ್ನ ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೆ ರವಾನಿಸಿದೆ. ಅದೇನಂತ ಹೇಳಿದ್ರೆ, ಹಿಂದೂಗಳ ಹಬ್ಬಗಳನ್ನ ಮಾಡಬಾರದು, ಮಾಡಿದ್ರೆ ನಾವು ಕಿಡಿಗೇಡಿಗಳಾಗಿರ್ತಕ್ಕಂಥ ಸಮಾಜಘಾತಕ ಶಕ್ತಿಗಳು ನಾವು ಈ ರೀತಿ ಹಲ್ಲೆ ಮಾಡೋದು, ದೌರ್ಜನ್ಯ ಮಾಡೋದು ಮುಂದುವರಿಸ್ತೀವಿ ಅನ್ನೋ ಸಂದೇಶವನ್ನ ಕಳಿಸಿದೆ. ಯಾವುದೇ ಕಾರಣಕ್ಕೂ ಅದು ಸಾಧ್ಯ ಆಗಬಾರ್ದು. ಇದಕ್ಕೆ ಗೃಹ ಸಚಿವರೇ ಕಟ್ಟೆಚ್ಚರವನ್ನ ಕೊಟ್ಟು ಅಂತ ಕಿಡಿಗೇಡಿಗಳನ್ನ ಶಿಕ್ಷಿಸುವಂತ ಕೆಲಸ ಆಗ್ಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದೆ. ಈಗ ಬೇರೆ ರಾಜ್ಯಗಳಲ್ಲಿ ಮಾಡ್ತಾರೆ, ನಮ್ಮ ಕರ್ನಾಟಕದಲ್ಲಿ ಸ್ವಲ್ಪ ಕಡೆ ಇಲ್ಲ, ಇದು ಇಡೀ ದೇಶದ ಸಮಸ್ಯೆ, ಒಂದು ರಾಜ್ಯದಲ್ಲ, ಒಂದು ಊರಿಂದಲ್ಲ. ಕೋಮು ಗಲಭೆಗಳ ನಿಯಂತ್ರಣ ಮಾಡದೇ ಇದ್ರೆ ಯಾವುದೇ ಸರ್ಕಾರದ ಅಧಿಕಾರ ಪ್ರಯೋಜನ ಇಲ್ಲ. ಯಾವುದೇ ಸರ್ಕಾರ ಇಲ್ಲ. ನಾಳೆ ಮುಸಲ್ಮಾನರ ಮೆರವಣಿಗೆ ಹೋಗುವಾಗ ಹಿಂದೂಗಳು ಕಲ್ಲೆಸಬಾರ್ದು, ಅಥವಾ ಕ್ರೈಸ್ತರು ಆ ಮೆರವಣಿಗೆ ಹೋಗುವಾಗ, ದಲಿತರು ಮೆರವಣಿಗೆ ಹೋಗುವಾಗ ಕಲ್ಲೆಸೆಯೋದು, ಗಲಭೆ ಸೃಷ್ಟಿ ಮಾಡೋದು, ಇದೆಲ್ಲವೂ ಕೂಡ ಸಂವಿಧಾನ ವಿರೋಧಿ ಕೃತ್ಯ. ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಕ್ಕೆ ಬದ್ಧರಾಗಿರ್ತಕ್ಕಂಥ ಆಡಳಿತಗಾರರು ಇದನ್ನು ನಿಯಂತ್ರಿಸಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಅವ್ರು ರಾಜೀನಾಮೆ ಕೊಟ್ಟು ಯಾರು ನಿಯಂತ್ರಣ ಮಾಡ್ತಾರೋ ಅವಕಾಶ ಕೊಡ್ತಕ್ಕಂಥ ಕೆಲಸ ಆಗ್ಬೇಕು. ಹೀಗಾಗಿ ಆಡಳಿತ ನಡೆಸ್ತಾ ಇರ್ತಕ್ಕಂಥ ಯಾವುದೇ ಸರ್ಕಾರ ಇದ್ರೂ ಕೂಡ ಕೋಮುವಾದಿ ಶಕ್ತಿಗಳನ್ನ ನಿಗ್ರಹಿಸ್ತಕ್ಕಂಥ ಕಟ್ಟಾಜ್ಞೆಯನ್ನ ಅವರು ಅನುಸರಿಸಬೇಕು ಅಂತೇಳಿ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದಾರೆ.